ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶಿರೂರು ಬಳಿ ಏನು ಗುಡ್ಡ ಕುಸಿತವಾಗಿದೆ. ಗುಡ್ಡ ಕುಸಿತವಾಗಿ ರಸ್ತೆಯ ಮೇಲೆ ಏನು ಮಣ್ಣು ಬಿದ್ದಿದೆ. ಮಣ್ಣು ತೆರವು ಕಾರ್ಯ 2ನೇ ದಿನಕ್ಕೆ ಕಾಲಿಟ್ಟಿದೆ ಅಂತ ಹೇಳ್ಬೋದಾಗಿದೆ. ದೃಶ್ಯದಲ್ಲಿ ನೋಡಬಹುದು ಯಾವ ಹಂತದಲ್ಲಿ ಈಗ ಮಣ್ಣು ತೆರವು ಕಾರ್ಯ ನಡೀತಾ ಇದೆ ಅಂತ. ಯಾಕಂದ್ರೆ ಬಹಳಷ್ಟು ಸ್ಲೋ ಆಗಿ ಮಣ್ಣು ತೆರವು ಕಾರ್ಯ ನಡೀತಾ ಇದೆ. ಯಾಕಂದ್ರೆ ಕೇವಲ 2 ಇಟಾಚಿಗಳ ಮೂಲಕ ಈ ಮಣ್ಣು ತೆರವು ಕಾರ್ಯ ನಡೀತಾ ಇದೆ. ಅಷ್ಟೇ ಅಲ್ಲದೆ ಕಳೆದ 2 ದಿನಗಳಿಂದ ಅಂದ್ರೆ ಫಸ್ಟ್ನೇ ದಿನ ಅಂತೂ ಯಾವುದೇ ರೀತಿಯಂತ ಮಳೆ ಬಂದಿತ್ತು. ಮಳೆ ಬಂದಿದ್ದಕ್ಕೆ ಮಣ್ಣು ತೆರವು ಕಾರ್ಯಾಚರಣೆ ಅಂತೂ ನಡೆದಿಲ್ಲ. ನಿನ್ನೆ ಬೆಳಗ್ಗೆಯಿಂದ ಪೂರ್ತಿಯಾಗಿ ಏನು ಮಣ್ಣು ತೆರವು ಕಾರ್ಯಾಚರಣೆ ಮಾಡಿದ್ರು. ಮುನ್ನೆ ತೆರವು ಕಾರ್ಯಾಚರಣೆ ಮಾಡಿದ್ರಲ್ಲಿ ಕೇವಲ ಇಲ್ಲಿಂದ ಅಲ್ಲಿವರೆಗೂ ಮಾತ್ರ ಮಣ್ಣು ತೆರವು ಕಾರ್ಯಾಚರಣೆ ಮಾಡಿದ್ದಾರೆ. ಆದ್ರೆ ಇದುವರೆಗೂ ಪೂರ್ತಿಯಾಗಿ ಮಣ್ಣು ತೆರವು ಕಾರ್ಯಾಚರಣೆ ಅಂತೂ ಪೂರ್ತಿಯಾಗಿ ಆಗೇ ಇಲ್ಲ. ನೀವು ದೃಶ್ಯದಲ್ಲಿ ನೋಡಬಹುದು ಬಹಳಷ್ಟು ಮಣ್ಣು ಬಿದ್ದಿದೆ. ಈಗ ನೀವು ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾದಂತ ಪರಿಸ್ಥಿತಿ ಇದೆ ಅಂತ. ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಸಹಿತ ಮಣ್ಣು, ಕೆಂಪು ಮಣ್ಣು ಧರೆಗುರುಳಿರುವುದರಿಂದ ಇದನ್ನ ತೆರವು ಮಾಡುವುದು ಬಹಳಷ್ಟು ಕಷ್ಟದ ಕೆಲಸ ಆಗಿದೆ. ಆದ್ರೂ ಸಹಿತ ಕೇವಲ ಬಹಳಷ್ಟು ಸ್ಲೋ ಆಗಿ ಕೆಲಸ ನಡೀತಾ ಇದೆ ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ ಈಗಾಗಲೇ ಅಲ್ಲಿ ಒಂದು ಟಿಂಬರ್ ಲಾರಿ ಇದೆ ಅಂತನೂ ಸಹಿತ ನಿನ್ನೆ ಅವರು ಲಾರಿ ಮಾಲೀಕನು ಸಹಿತ ಮಾಹಿತಿಯನ್ನು ಕೊಟ್ಟಿದ್ರು. ಆದ್ರೂ ಸಹಿತ ಇಲ್ಲಿರುವಂತಹ ಮಣ್ಣು ತೆರವು ಕಾರ್ಯಾಚರಣೆ ಮಾತ್ರ ಬಹಳಷ್ಟು ಸ್ಲೋ ಆಗಿ ನಡೀತಾ ಇದೆ. ಯಾಕಂದ್ರೆ ಇಲ್ಲಿರುವಂತ ಮಣ್ಣು ತೆರವು ಕಾರ್ಯಾಚರಣೆ ಸ್ಲೋ ಆಗೋದ್ರಿಂದ ಒಂದು ಕಡೆಗೆ ಇಲ್ಲಿ ಎಷ್ಟು ಮೃತದೇಹಗಳು ಪತ್ತೆ ಆಗಬಹುದೆಂಬ ಆತಂಕ ಒಂದು ಕಡೆ ಆಗಿದ್ರೆ, ಇನ್ನೊಂದು ಕಡೆಗೆ ನಾಪತ್ತೆ ಆಗಿರುವವರು ಇಲ್ಲಿ ಸಿಗ್ತಾರ ಎಂಬ ಆತಂಕವೂ ಸಹಿತ ಅಲ್ಲಿ ಕುಟುಂಬಸ್ಥರಿಗೆ ಕಾಡ್ತಾ ಇದೆ. ಅಷ್ಟೇ ಅಲ್ಲದೆ ರಾಷ್ಟ್ರೀಯ ಹೆದ್ದಾರಿ ಇದು ಏನ್ ತೋರಿಸ್ತಾ ಇದೀವಿ, ಇದು ರಾಷ್ಟ್ರೀಯ ಹೆದ್ದಾರಿ 66 ಆಗಿರೋದ್ರಿಂದ ನಿತ್ಯವೂ ಸಹಿತ ಇಲ್ಲಿ ಸಾವಿರಾರು ಲಾರಿಗಳು ಓಡಾಡುತ್ತವೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಹೆದ್ದಾರಿ ಕ್ಲೋಸ್ ಆಗಿರುವುದರಿಂದ ಇಲ್ಲಿಂದ ಒಂದು 8 ರಿಂದ 10 ಕಿಲೋಮೀಟರ್ ಹಿಂದೆ ಸುಮಾರು ಒಂದು 2 ರಿಂದ 3 ಕಿಲೋಮೀಟರ್ ನಿಟ್ಟಿಗೆ ಲಾರಿಗಳು ನಿಂತಿದೆ. ಆ ಹಿನ್ನೆಲೆಯಲ್ಲಿ ಈಗಲೂ ಸಹಿತ ಇಲ್ಲಿರುವಂತಹ ತೆರವು ಕಾರ್ಯಾಚರಣೆ ಬಹಳಷ್ಟು ವೇಗಗತಿಯಲ್ಲಿ ಮಾಡಿದರೆ ಮಾತ್ರ ಇದನ್ನ ತೆರವು ಕೇವಲ 1-2 ದಿವಸದಲ್ಲಿ ಮುಗಿಸಬಹುದು. ಆದ್ರೆ ಇದೇ ರೀತಿಯಾಗಿ ಮಾಡ್ಕೊಂತ ಹೋದ್ರೆ ಇನ್ನೊಂದು 2 ದಿನಗಳು ಹತ್ತಬಹುದು ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ ಆ ಕಡೆಯಿಂದನೂ ಮಾಡ್ತಾ ಇದ್ದಾರೆ, ಈ ಸೈಡ್ 2 ಕಡೆಯಿಂದನೂ ಮಾಡ್ತಾ ಇದ್ದಾರೆ. ಆದ್ರೆ ಬಹಳಷ್ಟು ಸ್ಲೋ ಆಗ್ತಾ ಇದೆ. ನೀವು ದೃಶ್ಯದಲ್ಲಿ ನೋಡಬಹುದು ಆಪ್ಷನ್ ಇದೆ ಇಲ್ಲಿ ಈ ಕಡೆಯಿಂದನೂ ಮಣ್ಣು ತೆರವು ಕಾರ್ಯಾಚರಣೆ ಮಾಡೋದಕ್ಕೆ. ಆದ್ರೆ ಅವರು ಮಣ್ಣು ತೆರವು ಕಾರ್ಯಾಚರಣೆ ಕೇವಲ ಒಂದ್ ಸೈಡ್ ಅಷ್ಟೇ ಮಾಡ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡಬಹುದು. ಆ ಹಿನ್ನೆಲೆಯಲ್ಲಿ ಇಲ್ಲಿರುವಂತಹ ಜನರಲ್ಲೂ ಸಹಿತ ಆತಂಕ ಮೂಡ್ತಾ ಇದೆ, ಯಾಕೆ ಈ ರೀತಿಯಂತ ವಿಳಂಬ ಆಗ್ತಾ ಇದೆ ಅಂತ. ಆದ್ರೆ ಇಲ್ಲಿರುವಂತಹ ಅವರು ತಜ್ಞರು ಹೇಳೋ ಪ್ರಕಾರ ಆ ಕಡೆಯಿಂದ ಗುಡ್ಡ ಕುಸಿತ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ ಬಂಡೆಗಳನ್ನ ಈ ಸದ್ಯಕ್ಕೆ ತೆರವು ಮಾಡಿದರೆ ಪೂರ್ತಿಯಾಗಿ ಗುಡ್ಡ ಕುಸಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕೆಲವರು ಲಾರಿಗಳು ಸಿಕ್ಕಿದೆ ಅಂತ ಕೆಲವರು ಅನುಮಾನ ವ್ಯಕ್ತಪಡಿಸುತ್ತಿರುವ ಹಿನ್ನೆಲೆಯಲ್ಲಿ ಜನರಲ್ಲಿ ಆತಂಕವೂ ಸಹಿತ ಹೆಚ್ಚಿಸಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.